ಮೇಡಮ್ ಫಸ್ಟ್ ಸರ್ದು ಮತ್ತು ನಿಮ್ಮ ಪರಿಚಯ ಹೇಗಾಯಿತು? ಯಾರ್ದು? ನಮ್ಮ ಸೋದರ ಮಾವನ ಮಗಳೇ. ಹಾಗಿದ್ರೆ ಇವ್ರನ್ನೇ ಮದುವೆ ಆಗೋದಂತ ಗೊತ್ತಿತ್ತಾ ಅಮ್ಮ ನಿಮಗೆ? ಮನೇಲಿ ಹೇಳ್ತಾ ಇದ್ರಾ? ಅವ್ರ ತಂದೆ ಅದು ಹೇಳ್ತಿದ್ರು. ಮತ್ತು ನಮ್ಮ ತಾಯಿದು ಸ್ವಲ್ಪ ಒಲವು ಇತ್ತು, ಅಣ್ಣನ ಮಗಳು ಅಂತೇಳಿ. ಎಲ್ಲರ ಮನಸ್ಸಲ್ಲೂ ಇತ್ತು ಮೇಡಮ್. ನನ್ನ ಮನಸ್ಸು ಒಬ್ಬನ ಬಿಟ್ಟು ಉಳಿದವ್ರು ಎಲ್ಲರದು ಮನಸ್ಸಲ್ಲೇ ಇತ್ತು. ಸೊ ಫಸ್ಟ್ ನಿಮ್ಗೆ ಯಾವಾಗ ಪ್ರಪೋಸಲ್ ಅಂತ ಸರಿ ಮದುವೆ ಮಾಡೋಣ ಇಬ್ರದೂ ಅಂತೇಳಿ ಯಾವಾಗ ಹೇಳಿದ್ರು ಮನೆ? ನಮ್ಮ ಅವರು ಮಕ್ಕಳಿದ್ದಿದ್ದಿಲ್ಲ ಅವ್ರಿಗೆ, ಇವರೇ ಅವ್ರಿಗೆ ದತ್ತಕ್ಕೆ ಹೋಗಿದ್ದರು. ಅದಕ್ಕೆ ನಮ್ಮ ಮದುವೆ ಮಾಡ್ಕೊಪ್ಪ ಅಂತ ಹೇಳಿದಾಗ ಒಪ್ಕೊಂಡ್ರು. ನಿಮಗೂ ಒಪ್ಪಿಗೆ ಇತ್ತಾ? ಮತ್ತು ಹಿರಿಯರು ಅವಾಗ ಎಲ್ಲ ಹಿರಿಯರು ಮಾಡಿದ್ದೆ ಅಲ್ಲ. ಮತ್ತು ಮನ್ಯಾಗ ಈಗಿನಂಗೆಲ್ಲ ಮದುವೆ ವ್ಯವಸ್ಥೆ ಇದ್ದಿದ್ದಿಲ್ಲ ಅವಾಗ. ನಮ್ಮಲ್ಲಿ ಏನೂ ಒಂದು ಫೋಟೋ ಸಹ ಇಲ್ಲ ನಮ್ಮ ಮದುವೆವು. ಸೊ ಮದುವೆ ಎಲ್ಲ ಎಲ್ಲ ಆಯಿತು ಅಮ್ಮ? ಯಾರೆಲ್ಲ ಬಂದಿದ್ರು ಮದುವೆಗೆ? ಮದುವೆ ಹೆಂಗಾಯಿತು? ಮದುವೆ ಅಲ್ಲೇ ನಮ್ಮ ತಾಯಿ ಮನೆಯಲ್ಲೇ ಆಗಿತ್ತು. ಹೇಗೆ ನಡೀತು ಮದುವೆ ಎಲ್ಲ ಅವತ್ತಿನ ದಿನ? ಅಯ್ಯೋ ಅವಾಗ ಕಾಲು ಬೇರೆ. ಅವಾಗ 5 ದಿವಸ ಮದುವೆ. ಈಗ ಒಂದೇ ತಾಸ್ನಾಗ ಮದುವೆ ಆಗ್ತೈತೆ. ಅವಾಗ ಹಂಗಿಲ್ಲ, 5 ದಿವಸ ಆಗಬೇಕು. ಏನೇನೆಲ್ಲ ಇತ್ತು 5 ದಿನ ಸಂಭ್ರಮ? ಏನೇನೆಲ್ಲ ಮಾಡ್ತಾ ಇದ್ರಿ? ಎಲ್ಲ ಮಾಡ್ತಿದ್ರು. ಅದು 5 ದಿನ ಅಂದರೆ ಎಲ್ಲರೂ ಮನೆಗೆ ಮದುಮಕ್ಳು ಕರ್ಕೊಂಡೋಗಿ ಊಟ ಹಾಕ್ಸೋದು. ಆಮೇಲೆ ಇದು ಬೀಗರ ಊಟ, ಹೋಳಿಗೆ ಊಟ ಅವೆಲ್ಲ ಅವಾಗಿರ್ತಿದ್ವು. ಈಗ ಊಟ ಅಂದ್ರೆ ನಮ್ಮಲ್ಲಿ ನಾನ್ ವೆಜಿಟೇರಿಯನ್ ಮಾಡಂಗಿಲ್ಲ. ಓಕೆ, ವೆಜಿಟೇರಿಯನ್. ಈಗ ನಿಮ್ಮ ಹಳೆ ಮೈಸೂರು ಪ್ರಾಂತದಲ್ಲಿ ಬೀಗರ ಊಟ ಅಂದ ಕೂಡಲೇ ನಾನ್ ವೆಜ್ ಮಾಡ್ತಾರೆ. ಎಲ್ಲ ಕಡೆ ಮಾಡ್ತಾರೆ. ಅದು ಬೀಗರ ಊಟ ಅಂದ್ರೆ ಅದು ಜೋಳದ ಕಡಬ, ಗೋಧಿ ಕಡಬ, ಕುಚ್ಚು ಕಡಬ ಮಾಡ್ತಿದ್ರು. ಅದನ್ನು ಒಂದು ಊಟ. ಅದು ಬೇರೆ ಬೇರೆ ಥರದ ಊಟ ಮಾಡ್ತಿದ್ರು. ಹಂದರದು ಹಾಕೋದೇನ ಊಟ, ಹಂದರ ಇಳಿಸೋದೇನ 5 ದಿವಸದ ನಂತರ ಊಟ, ಹಿಂಗೆ ಕಂಟಿನ್ಯೂಸ್ ನಡೀತು. ಕಂಟಿನ್ಯೂಸ್ ಅರ್ಶನದ್ದು ಒಂದೇನ, ಅದೊಂದು ದಿನದ ಊಟ, ಬಸ್ಟಿಗೆ ಕಾರ್ಯಕ್ರಮ, ಅದು ಒಂದು ದಿವಸದ ಊಟ, ಹಿಂಗೆ 5 ದಿವಸಗಟ್ಟಲೆ ಮದುವೆ ನಡೀತು. ಸೊ ಫೋಟೋ ಇಲ್ಲ ಅಂತ ಮೇಡಮ್ ಹೇಳೇ ಬಿಟ್ರು ಮೊದಲಾಗಿ. ಅದಕ್ಕೆ ಸ್ವಲ್ಪ ಇಮ್ಯಾಜಿನ್ ಮಾಡ್ಕೊಳ್ಳೋಣ. ಸಿಂಪಲ್. ಯಾವ ಕಲರ್ ಸ್ಯಾರಿ ಹಾಕಿದ್ರು ಮೇಡಮ್? ನೆನಪಿದ್ಯಾ ನಿಮಗೆ ಮದುವೆ ದಿನ? ಏನು ಆಗಿನ ಕಾಲದಲ್ಲಿ ಅವು ಇಲ್ಕಲ್ಲ, ನಮ್ಮಲ್ಲಿ ಇಲ್ಕಲ್ಲದ ಸೀರೆನೆ. ಸೊ ಅವಾಗಿನ್ನೂ ಕೂಡ ಸರ್ ರಾಜಕೀಯದಲ್ಲಿ ಇರಲಿಲ್ಲ, ಇಲ್ಲ, ಗೌರ್ಮೆಂಟ್ ಅಫಿಷಿಯಲ್ ಆಗಿತ್ತು ಅವಾಗ. ನಿಮ್ದು ಮದುವೆಯಾಗಿ ಎಷ್ಟು ವರ್ಷಗಳಾದ್ಮೇಲೆ ನೀವು ರಾಜಕೀಯಕ್ಕೆ ಎಂಟ್ರಿ ಆಗ್ತೀರ? ನಾನು 1994ಕ್ಕೆ ಅಧಿಕೃತವಾಗಿ ಎಂಟ್ರಿ ಆದೆ. ಅದಕ್ಕಿಂತ ಮುಂಚೆ ರಾಜಕೀಯ ಕೆಲಸನೇ ಮಾಡ್ತಿದ್ದೆ, ಸರ್ಕಾರಿ ಕೆಲಸದ ಜೊತೆಯಲ್ಲಿ. ನಿಮ್ದೊಂದು ಸೈನ್ ತಗೊಂಡು ಹೋದರೆ ಯಾರು CM ಕೂಡ ಆ ಕೆಲಸನ ಮಾಡಿಕೊಡ್ತಿದ್ರು ಅಂತ. ಆವಾಗ ನಾನು ಗೌರ್ಮೆಂಟ್ ಸರ್ವೀಸ್ನಲ್ಲಿದ್ದಾಗ ರಾಜಕೀಯದಲ್ಲಿ ಮಂತ್ರಿ MLAಕ್ಕಿಂತ ಜನಪ್ರಿಯ ಇದ್ದೆ. ಎಲ್ಲರೂ ನನ್ನ ಹತ್ರ ಬರ್ತಿದ್ರು. ಯಾಕಂದ್ರೆ ಅವಾಗ ನಾನು ಅಷ್ಟೊಂದು ಜನರ ಜೊತೆಯಲ್ಲಿ ಸಂಪರ್ಕ, ಜನರು ಸಾರ್ವಜನಿಕರು ಬರ್ತಿದ್ದರು, MLAಗಳು ಬರ್ತಿದ್ರು ನನ್ನ ಹತ್ರ. ಈಗ ತಹಸೀಲ್ದಾರ್ ಕಚೇರಿ, DC ಕಚೇರಿ, ಈಗ ಅಗ್ರಿಕಲ್ಚರ್ ಆಫೀಸು, ಏನೇ ಕೆಲಸ ಬಂದರೂ ಮಾಡಿಕೊಡ್ತೀವಿ. ಮತ್ತು ಆಗಿನ ಕಾಲಘಟ್ಟದಾಗ PLD ಬ್ಯಾಂಕ್ಗಳು ಭಾಳ ಪವರ್ಫುಲ್ ಇದ್ದವು. PLD ಬ್ಯಾಂಕ್ ಮುಖಾಂತರನೇ ಸಾಲ ತೊಗೊಳ್ತಿದ್ರು ರೈತರಿಗೆ. ನ್ಯಾಷನಲೈಸ್ಡ್ ಬ್ಯಾಂಕ್ನವ್ರು ಸಾಲ ಕೊಡ್ತಿದ್ದಿಲ್ಲ, ಶ್ರೀಮಂತರಿಗೆ ಮಾತ್ರ ಕೊಡ್ತಿದ್ರು. ಹೀಗಾಗಿ ಅವ್ರದ್ದೆಲ್ಲ ಮಾಡೋದು ಮಾಡ್ತಿದ್ದೆ ನಾನು. ಸೊ ಮಂತ್ರಿ MLAಗಿಂತಲ ಪವರ್ಫುಲ್ ಇದ್ದಿದ್ದರಿಂದ ನಿಮ್ಮ ಸೈನ್ಗೆ ಆ ಬೆಲೆ ಇರ್ತಿತ್ತು. ಹಾಂ, ಸೈನ್ಗೆ ಬೆಲೆ ಇತ್ತು. ನಾನೊಂದು ಚೀಟಿ ಕೊಟ್ಟು ಕಳಿಸಿದೆ ಅಂದ್ರೆ, ಒಂದು ವೈಟ್ ಪೇಪರ್ನಲ್ಲಿ ಬರೆದು ಕಳಿಸಿದೆ ಅಂದ್ರೆ ಮಾಡಿ ಕಳಿಸ್ತಿದ್ದು. ಯಾವುದೇ ಅಧಿಕಾರಿಗೆ ನಾನು ಚೀಟಿ ಕೊಟ್ಟು ಕಳಿಸಿದ್ರೆ ಮಾಡಿ ಕಳಿಸ್ತಿದ್ದೆ. ಒಂದೇ ವರ್ಷದಲ್ಲಿ 8 ಬಾರಿ ನೀವು ಟ್ರಾನ್ಸ್ಫರ್ ಕೂಡ ಆಗ್ತೀರಾ? ನೀವು ರಾಜಕೀಯ ಮಾಡ್ತೇನೆ ಅಂತ ಟ್ರಾನ್ಸ್ಫರ್ ಮಾಡ್ತಿದ್ದರು. ಆಗ ಕಾಂಗ್ರೆಸ್ನ ವಿರುದ್ಧ ನಮ್ಮದು ಮೆಂಟಾಲಿಟಿ, ನಮ್ಮ ತಿಳುವಳಿಕೆ ಬಂದಾಗಿನಿಂದನೂ ಕಾಂಗ್ರೆಸ್ಸಿಗೆ ವಿರುದ್ಧ ನಮ್ಮ. ಹೀಗಾಗಿ ಕಾಂಗ್ರೆಸ್ ವಿರುದ್ಧ ಆ್ಯಕ್ಟಿವಿಟೀಸ್ ಮಾಡ್ತಾನೆ. ಒಂದು ಆಫೀಸೇ ಗೌರ್ಮೆಂಟ್ ಆಫೀಸು ಜನತಾ ಪಾರ್ಟಿ ಆಫೀಸ್ ಆಗ್ಯದ ಬೈತಿದ್ರು ನನಗೆ ಕಾಂಗ್ರೆಸ್ MLAಗಳು. ಸೊ ಹಾಗಾಗಿ 8 ಕಡೆ ಮಾಡ್ತಿದ್ರು. ಮತ್ತು ನಾನು ಕ್ಯಾನ್ಸಲ್ ಮಾಡಿಸ್ಕೊಂಡು ಇಲ್ಲೇ ಇರ್ತಿದ್ರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.